ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿಗೆ ಸಂಬಂಧಪಟ್ಟಂತೆ NMMS ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೀವಶಾಸ್ತ್ರ ವಿಭಾಗದಲ್ಲಿ ಮುಂದುವರೆದ ಪಾಠದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ಒಂದು ಕಲಿಕಾಂಶ ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆ. ಒಬ್ಬ ವ್ಯಕ್ತಿ ಆಹಾರ ಸಂರಕ್ಷಣೆಗಾಗಿ ಕೀಟನಾಶಕ ಬಳಸುತ್ತಿದ್ದಾನೆ. ಈ ವಿಧಾನದ ದುಷ್ಪರಿಣಾಮ ಏನಾಗುತ್ತೆ? ಆಹಾರ ಸಂರಕ್ಷಣೆಗಾಗಿ ಕೀಟನಾಶಕ ಬಳಸ್ತಾ ಇದ್ದರೆ ಇಂತಹ ಆಹಾರ ಸೇವನೆಯಿಂದ ಆರೋಗ್ಯ ಕೆಡುತ್ತದೆ. 19ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. 20ನೇ ಪ್ರಶ್ನೆ, ಜೈವಿಕ ತಂತ್ರಜ್ಞಾನದಿಂದ ಪಡೆದ ಹೊಸ ತಳಿಗಳಿಂದ ಪಡೆದ ಆಹಾರ ಪದಾರ್ಥ ಸೇವನೆ ಅಷ್ಟು ಉತ್ತಮವಲ್ಲ. ಕಾರಣ? ಜೈವಿಕ ತಂತ್ರಜ್ಞಾನದಿಂದ ಪಡೆದ ಹೊಸ ತಳಿಗಳಿಂದ ಪಡೆದ ಆಹಾರ ಪದಾರ್ಥ ಸೇವನೆ ಅಷ್ಟು ಉತ್ತಮವಲ್ಲ. ಯಾಕೆ ಅಂದರೆ ಅದರಲ್ಲಿ ಪೋಷಕಾಂಶದ ಕೊರತೆ ಇರುತ್ತದೆ. 21ನೇ ಪ್ರಶ್ನೆ, ಒಬ್ಬ ವ್ಯಕ್ತಿ ಅಸೀಲ್ ತಳಿಯ ಕೋಳಿ ಸಾಗಣೆ ಲೆಗ್ ಹಾರ್ನ್ ತಳಿಯ ಕೋಳಿ ಸಾಗಣೆಗಿಂತ ಉತ್ತಮ ಎಂದು ವಾದಿಸುತ್ತಾನೆ. ಅವನ ವಾದಕ್ಕೆ ಕಾರಣ ಅಸೀಲ್ ತಳಿಯ ಕೋಳಿಗಳಲ್ಲಿ ಅಸೀಲ್ ತಳಿಯ ಕೋಳಿ ಸಾಗಣೆ ಲೆಗ್ ಹಾರ್ನ್ ತಳಿಯ ಕೋಳಿ ಸಾಗಣೆಗಿಂತ ಉತ್ತಮ ಅಂತ ಹೇಳ್ತಾನೆ. ಯಾಕೆ ಅಂತ? ಕಡಿಮೆ ತಾಪ ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿವೆ. ಯಾಕೆಂದರೆ ಅಸೀಲ್ ತಳಿಯ ಕೋಳಿಗಳು ಕಡಿಮೆ ತಾಪ ನಿರ್ವಹಣಾ ಸಾಮರ್ಥ್ಯವನ್ನು ಹೊಂದಿರೋದ್ರಿಂದ. 22ನೇ ಪ್ರಶ್ನೆ, ಧಾನ್ಯಗಳ ಬೆಳೆ ಸಸ್ಯ ಬೆಳೆಸುವುದರಿಂದ ಮಣ್ಣಿನಿಂದ ಗಿಡ ಕಡಿಮೆ ಪೋಷಕಾಂಶ ಬಳಸಿಕೊಳ್ಳುತ್ತದೆ. ಹೇಳಿಕೆ ಬಿ, ಎತ್ತರ ಮತ್ತು ಅಮಿತ ಕವಲೊಡೆಯುವ ಸಸ್ಯಗಳು ಮೇವಿನ ಬೆಳೆಗೆ ಸೂಕ್ತವಲ್ಲ. ಈ ಹೇಳಿಕೆಯಲ್ಲಿ ಸರಿಯಾದದ್ದು. ಧಾನ್ಯಗಳ ಬೇಳೆ ಸಸ್ಯ ಬೆಳೆಯುವುದರಿಂದ ಮಣ್ಣಿನಿಂದ ಗಿಡ ಕಡಿಮೆ ಪೋಷಕಾಂಶ ಬಳಸಿಕೊಳ್ಳುತ್ತದೆ. ಎತ್ತರ ಮತ್ತು ಅಮಿತ ಕವಲೊಡೆಯುವ ಸಸ್ಯಗಳ ಮೇವಿನ ಬೆಳೆಗೆ ಸೂಕ್ತವಲ್ಲ. ಈ ಹೇಳಿಕೆಯಲ್ಲಿ ಎ ಸರಿಯಾಗಿದೆ, ಬಿ ತಪ್ಪಾಗಿದೆ. 23ನೇ ಪ್ರಶ್ನೆ, ಒಬ್ಬ ವಿಜ್ಞಾನಿ ಭತ್ತದ ಹೊಸ ತಳಿಯೊಂದನ್ನು ಅಭಿವೃದ್ಧಿಪಡಿಸುತ್ತಿದ್ದಾನೆ. ಆ ತಳಿಯಲ್ಲಿ ಹೊಂದಿರಬಾರದ ಅನಪೇಕ್ಷಿತ ಲಕ್ಷಣ ಯಾವುದು? ಆಪ್ಷನ್ ಡಿ, ಹೆಚ್ಚು ಪರಿಪಕ್ವತೆ ಅವಧಿ. ಆನ್ಸರ್ ಏನಪ್ಪ ಅಂದರೆ ಹೊಂದಿರಬಾರದ ಅನಪೇಕ್ಷಿತ ಲಕ್ಷಣ ಅಂದರೆ ಹೆಚ್ಚು ಪರಿಪಕ್ವತೆ ಅವಧಿ ಇದು ಆಗಿರಬಾರ್ದು. 24ನೇ ಪ್ರಶ್ನೆ, ಎ ಪಟ್ಟಿಯಲ್ಲಿ ನೀರಾವರಿ ಪದ್ಧತಿಗಳನ್ನು, ಬಿ ಪಟ್ಟಿಯಲ್ಲಿ ಬೆಳೆಗಳನ್ನು ನೀಡಲಾಗಿದೆ. ಸರಿಯಾಗಿ ಹೊಂದಾಣಿಕೆಯಾಗಿರುವ ಆಯ್ಕೆ: ಸಾಂಪ್ರದಾಯಿಕ ಪದ್ಧತಿ, ತುಂತುರು ವಿಧಾನ, ಹನಿ ನೀರಾವರಿ ವಿಧಾನ. ಮಾವು, ದ್ರಾಕ್ಷಿ, ದಾಳಿಂಬೆ, ಗುಲಾಬಿ. ಭತ್ತ, ಗೋಧಿ, ಮುಸುಕಿನ ಜೋಳ, ರಾಗಿ. ಹುಲ್ಲು ಹಾಸುಗಳು, ಕಾಫಿ, ಟೀ ತೋಟಗಳು. ಸಾಂಪ್ರದಾಯಿಕ ಪದ್ಧತಿ ಒಂದಕ್ಕೆ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಆಪ್ಷನ್ ಬಿ. ಹೇಗೆ ಅಂತ ನೋಡಿದ್ರೆ ಒಂದಕ್ಕೆ ಸಾಂಪ್ರದಾಯಿಕ ಪದ್ಧತಿಗೆ ಒಂದೇದು ಬಿ ಆನ್ಸರ್. ಭತ್ತ, ಗೋಧಿ, ಮುಸುಕಿನ ಜೋಳ, ರಾಗಿ ಇದು ಸಾಂಪ್ರದಾಯಿಕ ಪದ್ಧತಿ ಬೆಳೆಗಳಿಗೆ ನೀರನ್ನು ಹಾಸ್ತಕ್ಕಂಥ ವಿಧಾನ. 2ಕ್ಕೆ ಸಿ ತುಂತುರು ವಿಧಾನ. ತುಂತುರು ವಿಧಾನನ ಹುಲ್ಲು ಹಾಸುಗಳು, ಕಾಫಿ, ಟೀ ತೋಟಗಳಲ್ಲಿ ಬಳಸ್ತಾರೆ. ಕಾಫಿ, ಟೀ ತೋಟಗಳಲ್ಲಿ ಹುಲ್ಲು ಹಾಸುಗಳಲ್ಲಿ ತುಂತುರು ವಿಧಾನನ ಬಳಸ್ತಾರೆ. ಹನಿ ನೀರಾವರಿ ವಿಧಾನ ಡ್ರಿಪ್ ಇರಿಗೇಷನನ್ನು 3ಕ್ಕೆ ಎ ಮಾವು, ದ್ರಾಕ್ಷಿ, ದಾಳಿಂಬೆ ಮತ್ತು ಗುಲಾಬಿ ಇವುಗಳನ್ನು ಬೆಳಲಿಕ್ಕೆ ಈ ಹನಿ ನೀರಾವರಿ ವಿಧಾನ ಬಳಸ್ತಾರೆ. ಭತ್ತ, ಗೋಧಿ, ರಾಗಿ, ಮುಸುಕಿನ ಜೋಳಕ್ಕೆ ಸಾಂಪ್ರದಾಯಿಕ ವಿಧಾನ. ಕಾಫಿ, ಟೀ ತೋಟಗಳಿಗೆ, ಹುಲ್ಲು ಹಾಸುಗಳಿಗೆ ತುಂತುರು ವಿಧಾನ. ಹನಿ ನೀರಾವರಿ ವಿಧಾನ ಮಾವು, ದ್ರಾಕ್ಷಿ, ಗುಲಾಬಿ, ದಾಳಿಂಬೆಗೆ ಬಳಸ್ತಾರೆ. ಹಾಗಾಗಿ 24ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. 25ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳಾಗಿವೆ? ನೀರಾವರಿಯ ಸಾಂಪ್ರದಾಯಿಕ ವಿಧಾನಗಳು. ಆಪ್ಷನ್ ಎ ಅಗಳು, ಸರಪಳಿ ಪಂಪ್, ಏತ ನೀರಾವರಿ,
ರಾಹಟ್. ಅಗಳು, ಸರಪಳಿ ಪಂಪ್, ಏತ ನೀರಾವರಿ ಮತ್ತು ರಾಹಟ್ ಇವು ಸಾಂಪ್ರದಾಯಿಕ ವಿಧಾನಗಳಾಗಿವೆ. ಆಪ್ಷನ್ ಎ. 26ನೇ ಪ್ರಶ್ನೆಗೆ, ಇವುಗಳು ಕೃಷಿ ಪದ್ಧತಿಯ ಮೊದಲ 4 ಹಂತಗಳಾಗಿದ್ದು ಈ ಪದ್ಧತಿಗಳ ಸರಿಯಾದ ಕ್ರಮ. ಕೃಷಿ ಪದ್ಧತಿಯ ಮೊದಲ 4 ಹಂತಗಳು. ಸೊ ನೀರಾವರಿ ಇದೆ, ಬಿತ್ತನೆ ಇದೆ, ಮಣ್ಣನ್ನು ಸಿದ್ಧಗೊಳಿಸುವುದಿದೆ, ಗೊಬ್ಬರ ಮತ್ತು ರಸಗೊಬ್ಬರವನ್ನು ಸೇರಿಸುವುದಿದೆ. ಸೊ ಫಸ್ಟು ನಮಗೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಫಸ್ಟ್ ಸ್ಟೆಪ್ ಮಣ್ಣನ್ನು ಸಿದ್ಧಪಡಿಸುವುದು. ಎರಡನೇದು ಸಿದ್ಧಪಡಿಸಿದ ಮೇಲೆ ಬಿತ್ತನೆ. ಮೂರನೇದು ಗೊಬ್ಬರ ಮತ್ತು ರಸಗೊಬ್ಬರನ ಸೇರಿಸುವುದು. ಆಮೇಲೆ ನೀರಾವರಿ. ಸೊ ಇಷ್ಟು ಫಸ್ಟು 3, 2, 4, 1 ಆಪ್ಷನ್ ಬಿ. ಸೊ 26ಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. ಫಸ್ಟು ಮಣ್ಣನ್ನು ಸಿದ್ಧಗೊಳಿಸೋದು, ಆಮೇಲೆ ಬಿತ್ತನೆ ಮಾಡೋದು, ಗೊಬ್ಬರ ಮತ್ತು ರಸಗೊಬ್ಬರನ ಸೇರಿಸೋದು, ಆಮೇಲೆ ನೀರಾವರಿ. ಸೊ ಇದು 26ನೇ ಪ್ರಶ್ನೆಗೆ ಉತ್ತರ ಆಗಿದೆ. 27ನೇ ಪ್ರಶ್ನೆ, ಕೊಟ್ಟಿರುವ ಆಹಾರ ಪದಾರ್ಥಗಳಲ್ಲಿ ಶಕ್ತಿ ನೀಡುವ ಆಹಾರಗಳು ಯಾವುದು? ಶಕ್ತಿ ನೀಡತಕ್ಕಂಥ ಆಹಾರ: ಗೋಧಿ, ತುಪ್ಪ, ನಾರು ಪದಾರ್ಥ, ಕೊತ್ತಂಬರಿ ಸೊಪ್ಪು. ಶಕ್ತಿ ನೀಡುತ್ತಪ್ಪ ಅಂದರೆ 1 ಮತ್ತು 2, ಗೋಧಿ ಮತ್ತು ತುಪ್ಪ ಇವು ಶಕ್ತಿ ನೀಡತಕ್ಕಂತಹ ಆಹಾರ ಪದಾರ್ಥಗಳು, ಎನರ್ಜಿ ಗಿವಿಂಗ್ ಫುಡ್ಸ್. 28ನೇ ಪ್ರಶ್ನೆ, ಕೂರಿಗೆಯಲ್ಲಿ ಬಿತ್ತನೆ ಮಾಡುವುದು ಸಾಂಪ್ರದಾಯಿಕ ಸಾಧನಕ್ಕಿಂತ ಉತ್ತಮವಾಗಿದೆ ಏಕೆಂದರೆ? ಆಪ್ಷನ್ ಎ, ಬೀಜಗಳನ್ನು ಸಮಾನ ಅಂತರ ಮತ್ತು ಆಳದಲ್ಲಿ ಏಕರೂಪವಾಗಿ ಬದಲಾಗುತ್ತದೆ. ಯಾಕೆ ಅಂದರೆ ಬೀಜಗಳನ್ನು ಸಮಾನ ಅಂತರದಲ್ಲಿ ಬಿತ್ತುತ್ತೆ ಮತ್ತು ಆಳದಲ್ಲಿ ಏಕರೂಪವಾಗಿ ಬಿತ್ತಲಾಗುತ್ತದೆ. ಹಾಗಾಗಿ ಕೂರಿಗೆಯಲ್ಲಿ ಬಿತ್ತನೆ ಮಾಡುವುದು ಸಾಂಪ್ರದಾಯಿಕ ಸಾಧನಕ್ಕಿಂತ ಉತ್ತಮ. 29ನೇ ಪ್ರಶ್ನೆ, ಜಮೀನುಗಳಲ್ಲಿ ಬೆಳೆಗಳ ನಿರಂತರ ಸಾಗುವಳಿ ಮಾಡುವುದರಿಂದ ಆಗುವ ಪರಿಣಾಮ. ನಿರಂತರ ಸಾಗುವಳಿ ಮಾಡಿದ್ರೆ ಏನಾಗುತ್ತೆ? ಸೊ ಕಡಿಮೆ ಬೆಳೆ ಇಳುವರಿ, ಮಣ್ಣಿನಲ್ಲಿ ಪೋಷಕಾಂಶಗಳು ನಷ್ಟ, ದುರ್ಬಲ ಸಸ್ಯಗಳನ್ನು ಬೆಳೆಯುವುದು. ಸೊ ಅಂದರೆ 3 ಆಗುತ್ತೆ. 1, 2, 3 ಆಪ್ಷನ್ ಸಿ. 30ನೇ ಪ್ರಶ್ನೆ, ಇವುಗಳಲ್ಲಿ ಶಕ್ತಿ ನೀಡದ ಆಹಾರ: ಮೊಸರು, ನೀರು, ಮಾವಿನ ರಸ, ಹಸಿರು ಸೊಪ್ಪಿನ ಸೂಪ್. ಸೊ ಶಕ್ತಿ ನಮಗೆ ನೀರು ಕುಡಿದ್ರೆ ಶಕ್ತಿ ಬರಲ್ಲ. ಇವುಗಳಲ್ಲಿ ಶಕ್ತಿ ನೀಡದ ಆಹಾರ ಯಾವುದಪ್ಪ ಅಂದರೆ ನೀರು. 31ನೇ ಪ್ರಶ್ನೆ, ಕೃಷಿಯ ಬೆಳೆ ಸರದಿ ವಿಧಾನವನ್ನು ಅನುಸರಿಸುವಾಗ ದ್ವಿದಳ ಧಾನ್ಯಗಳನ್ನು ಒಂದು ಋತುವಿನಲ್ಲಿ ಬೆಳೆಯಲಾಗುತ್ತದೆ. ಇದಕ್ಕೆ ಉತ್ತರ ಏನಪ್ಪ ಅಂದರೆ ದ್ವಿದಳ ಧಾನ್ಯಗಳು ವಾತಾವರಣದ ಸಾರಜನಕವನ್ನು ಸ್ಥಿರಗೊಳಿಸುತ್ತವೆ. ಸೊ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ಸ್ಥಿರಗೊಳಿಸೋದ್ರಿಂದ ಒಂದು ವಿಧಾನದಲ್ಲಿ ಏನು ಮಾಡ್ತಾರೆ, ಒಂದು ಋತುವಿನಲ್ಲಿ ದ್ವಿದಳ ಧಾನ್ಯಗಳನ್ನು ಬೆಳೀತಾರೆ. ನೆಕ್ಸ್ಟ್ ಪ್ರಶ್ನೆ, ಒಬ್ಬ ರೈತನು ತನ್ನ ಬೆಳೆಯಲ್ಲಿ ನೀರಿನ ಮೂಲವನ್ನು ಸರಿಯಾಗಿ ಹೊಂದಿಲ್ಲ. ನೀವು ಅವನಿಗೆ ಯಾವ ನೀರಾವರಿ ವಿಧಾನವನ್ನು ಸೂಚಿಸುತ್ತೀರಿ? ಹನಿ ನೀರಾವರಿ, ಹನಿ ವ್ಯವಸ್ಥೆ. 33, ಉಳುಮೆ ಮಾಡಲು, ರಸಗೊಬ್ಬರಗಳನ್ನು ಸೇರಿಸಲು, ಕಳೆಗಳನ್ನು ತೆಗೆದುಹಾಕಲು ಪ್ರಾಚೀನ ಕಾಲದಿಂದಲೂ ಬಳಸಲಾಗುತ್ತಿರುವ ಕೃಷಿ ಉಪಕರಣ. ನೇಗಿಲು. ಆಪ್ಷನ್ ಡಿ ನೇಗಿಲು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ 34ನೇದು, ಕೆಳಗಿನವುಗಳಲ್ಲಿ ಯಾವುದು ಆಹಾರ ಉತ್ಪಾದಕವಲ್ಲ? ಮಾವಿನ ಮರ, ಮಿಡತೆ, ಹಸಿರು ಹುಲ್ಲು, ಗೋಧಿ ಸಸ್ಯಗಳು. ಆಹಾರ ಉತ್ಪಾದಕ ಮಿಡತೆ, ಉತ್ಪಾದಕವಲ್ಲ ಮಿಡತೆ ಆನ್ಸರ್. 35ನೇದು, ಕೆಳಗಿನವುಗಳಲ್ಲಿ ಯಾವುದು ನಮ್ಮ ಆಹಾರದಲ್ಲಿ ಸಸ್ಯ ಅಥವಾ ಪ್ರಾಣಿ ಮೂಲವಲ್ಲದ ಎರಡೂ ಪದಾರ್ಥಗಳಾಗಿವೆ? ನಮ್ಮ ಆಹಾರದಲ್ಲಿ ಸಸ್ಯ ಮತ್ತು ಪ್ರಾಣಿ ಮೂಲವಲ್ಲದ 2 ಪದಾರ್ಥಗಳು: ಉಪ್ಪು ಮತ್ತು ಸಕ್ಕರೆ, ಅಕ್ಕಿ ಮತ್ತು ನೀರು, ಎಣ್ಣೆ ಮತ್ತು ಸಕ್ಕರೆ, ಉಪ್ಪು ಮತ್ತು ನೀರು. ಉಪ್ಪು ಮತ್ತು ನೀರು ಪ್ರಾಣಿ ಮೂಲನೂ ಅಲ್ಲ, ಸಸ್ಯ ಮೂಲನೂ ಅಲ್ಲ. ಆಪ್ಷನ್ ಡಿ ಸರಿಯಾದ ಉತ್ತರ. ಸಸ್ಯದ ಎಲೆಗಳು ಮತ್ತು ಬೇರುಗಳು ಖಾದ್ಯವಾಗಿ ಬಳಸುವ ಸಸ್ಯ. ಸಸ್ಯದ ಎಲೆಗಳನ್ನು ಮತ್ತು ಬೇರುಗಳನ್ನು ಖಾದ್ಯವಾಗಿ ಬಳಸ್ತಕ್ಕಂತಹ ಸಸ್ಯ ಯಾವುದಪ್ಪ ಅಂದರೆ ಮೂಲಂಗಿ. 37ನೇ ಪ್ರಶ್ನೆ, ಕೆಲವು ಪ್ರಾಣಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸರ್ವಭಕ್ಷಕಗಳು ಯಾವುವು? ಅಂದರೆ ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ತಿಂತಕ್ಕಂಥವು. ಕುರಿಗಳು, ಮನುಷ್ಯರು, ಜಿರಳೆ, ಕಾಗೆ. 2, 3 ಮತ್ತು 4 ಅಂತ ಇದೆ. ಮನುಷ್ಯರು, ಜಿರಳೆ ಮತ್ತು ಕಾಗೆ ಇವು ಸರ್ವಭಕ್ಷಕಗಳಾಗಿವೆ. ಸೊ ಕುರಿ ಅನ್ನೋದು ಸಸ್ಯಾಹಾರಿ.
38ನೇ ಪ್ರಶ್ನೆ. ಬೆಳೆಗಳು ಉತ್ಪಾದನೆ ಮತ್ತು ನಿರ್ವಹಣೆಯಲ್ಲಿ ಇದು ಕೊನೆಯ ಪ್ರಶ್ನೆಯಾಗಿದೆ. 38ನೇದು. ಆಹಾರ ಪದಾರ್ಥಗಳಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಪರೀಕ್ಷಿಸಲು ಕೆಳಗಿನ ಹಂತಗಳನ್ನು ನೀಡಲಾಗಿದೆ. ಸರಿಯಾದ ಅನುಕ್ರಮ ಯಾವುದು? ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥವನ್ನು ತೆಗೆದುಕೊಂಡು ಅದಕ್ಕೆ 10 ಹನಿ ನೀರನ್ನು ಸೇರಿಸಿ ಮತ್ತು ಅದನ್ನು ಅಲ್ಲಾಡಿಸಿ. ಪರೀಕ್ಷಿಸಬೇಕಾದ ಆಹಾರವನ್ನು ಪೇಸ್ಟ್ ಅಥವಾ ಪುಡಿ ಮಾಡಿ ಪ್ರಮಾಣಕ್ಕೆ 10 ಹನಿ ಕಾಸ್ಟಿಕ್ ಸೋಡಾ ದ್ರಾವಣವನ್ನು ಸೇರಿಸಿ ಮತ್ತು ಚೆನ್ನಾಗಿ ಅಲ್ಲಾಡಿಸಿ. ಅದಕ್ಕೆ ತಾಮ್ರದ ಸಲ್ಫೇಟ್ ದ್ರಾವಣದ 2 ಹನಿಗಳನ್ನು ಸೇರಿಸಿ. ಸೊ 4 ಮೆಥಡ್ ಇದೆ. ಇದರಲ್ಲಿ ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು ಅಂತ ನಾವು ಕಂಡುಹಿಡಬೇಕು. ಫಸ್ಟ್ ಯಾವುದಪ್ಪ ಅಂದರೆ ಪರೀಕ್ಷಿಸಬೇಕಾದ ಆಹಾರವನ್ನು ಪೇಸ್ಟ್ ಅಥವಾ ಪುಡಿ ಮಾಡಬೇಕು ಫಸ್ಟು. ಅದು ಆದಮೇಲೆ ಪುಡಿ ಮಾಡಾದಮೇಲೆ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದ ಆಹಾರ ಪದಾರ್ಥನ ತೆಗೆದುಕೊಂಡು ಅದಕ್ಕೆ 10 ಹನಿ ನೀರನ್ನು ಸೇರಿಸಿ ಅದನ್ನು ಅಲ್ಲಾಡಿಸ್ಬೇಕು. ಅದಾದಮೇಲೆ ಅದಕ್ಕೆ ತಾಮ್ರದ ಸಲ್ಫೇಟ್ ದ್ರಾವಣದ 2 ಹನಿಗಳನ್ನು ಸೇರಿಸಬೇಕು. ಇದು ಆದಮೇಲೆ ಲಾಸ್ಟ್ ಸ್ಟೆಪ್, ಪ್ರಮಾಣಕ್ಕೆ 10 ಹನಿ ಕಾಸ್ಟಿಕ್ ಸೋಡಾದ ದ್ರಾವಣವನ್ನು ಸೇರಿಸಿ ಚೆನ್ನಾಗಿ ಅಲ್ಲಾಡಿಸ್ಬೇಕು. ಸೊ ಇದರಿಂದ ಆಹಾರದಲ್ಲಿ ಪ್ರೋಟೀನ್ ಇರುವಿಕೆಯನ್ನು ಪರೀಕ್ಷೆ ಮಾಡ್ತಕ್ಕಂಥ ಹಂತಗಳು ಆಗಿದೆ. ಸೊ ಇಲ್ಲಿಗೆ ಬೆಳೆಗಳ ಉತ್ಪಾದನೆ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳು ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.